ಹಲೋ ಫ್ರೆಂಡ್ಸ್, ನಾವಿವತ್ತು 2025 ಫೆಬ್ರವರಿ 15ರಲ್ಲಿ ಕೇಳಿದಂತಹ ಮೊರಾರ್ಜಿ ಪರೀಕ್ಷೆಯಲ್ಲಿನ ಗಣಿತ ಪ್ರಶ್ನೆಗಳನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ 41, 42ನೇ ಪ್ರಶ್ನೆಗಳನ್ನ ಬಿಡಿಸಿದ್ದೇವೆ. ಇದು A2 ಸಿರೀಸ್ ನ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ. ಹೌದಾ? ಇವತ್ತು ಮುಂದುವರೆದು 43ನೇ ಪ್ರಶ್ನೆಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬಿಡಿಸ್ತಾ ಇದ್ದೀವಿ. ಹೌದಾ? ಹಾಗಾದ್ರೆ ಮೊದಲನೇದಾಗಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅಂತೇಳಿ ತಿಳಿದುಕೊಳ್ಳೋಣ. ಆಯತಾಕಾರದ ತೋಟದ ಉದ್ದವು 60 ಮೀಟರ್ ಮತ್ತು ಅಗಲ 40 ಮೀಟರ್ ಆದರೆ ತೋಟದ ಸುತ್ತಳತೆ ಎಷ್ಟು ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಹೌದಾ? ಹಾಗಾದ್ರೆ ಈ ಪ್ರಶ್ನೆ ಯಾವ ಪಾಠಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಸುತ್ತಳತೆ ಮತ್ತು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಿದೆ. ಹಾಗಾದ್ರೆ ಆ ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠದಲ್ಲಿ ಎರಡು ಅಂಶಗಳನ್ನ ಒಳಗೊಂಡಿದೆ. ಅದು ಯಾವ್ದಂದ್ರೆ ಆಯತ ಮತ್ತು ಚೌಕ. ಹಾಗಾದ್ರೆ ಈ ಪ್ರಶ್ನೆ ಯಾವ್ದು ಇದೆ ನೋಡಿ, ಆಯತಾಕಾರದ ಅಂದ್ರೆ ಆಯತ, ಇಲ್ಲೇನಿದೆ ಸುತ್ತಳತೆ. ಹಾಗಾದ್ರೆ ನಾವಿವತ್ತು ಯಾವ ಸೂತ್ರವನ್ನು ಬಳಸಿಕೊಳ್ಬೇಕಂದ್ರೆ ಆಯತದ ಸುತ್ತಳತೆ ಕಂಡುಹಿಡಿಯುವಂತ ಸೂತ್ರವನ್ನ ಬಳಸಿಕೊಂಡು ನಾವು ಇವತ್ತಿನ ಈ ಲೆಕ್ಕವನ್ನ ಮಾಡಬೇಕು. ಮೊದಲನೇದಾಗಿ ಆಯತಾಕಾರದ ತೋಟ ನೋಡಿ, ಈ ರೀತಿಯಾಗಿ ಆಯತ ಇರುತ್ತದೆ. ಇದಕ್ಕೆ ನಾವು ಆಯತ ಅಂತ ಕರಿತೀವಿ. ಅಂದ್ರೆ ಎರಡು ಉದ್ದಗಳು, ಇದು ಉದ್ದ, ಇದು ಉದ್ದ, ಇದು ಅಗಲ, ಇದು ಅಗಲ. ಅಂದ್ರೆ ಎರಡು ಉದ್ದಗಳು ಎರಡು ಅಗಲಗಳನ್ನು ಹೊಂದಿರುವಂತಹ ಆಕೃತಿಗೆ ನಾವೇನಂತ ಕರಿತೀವಿ, ಆಯತ ಅಂತ ಕರಿತೀವಿ. ಈ ಎರಡು ಉದ್ದಗಳು ಸಮ ಆಗಿರ್ತವೆ, ಈ ಎರಡು ಅಗಲಗಳು ಸಮ ಆಗಿರ್ತವೆ. ಹೀಗೆ ಈ ಆಕಾರದಲ್ಲಿ ಒಂದೇನಿದೆ, ತೋಟ ಇದೆ. ಅದರ ಉದ್ದ ಎಷ್ಟಾಗಿದೆ ಅಂದ್ರೆ 60 ಮೀಟರ್. ಹೌದಾ? ಹಾಗಾದ್ರೆ ಅಗಲ ಎಷ್ಟಿದೆ ಅಂದ್ರೆ 40 ಮೀಟರ್. ಉದ್ದ 60 ಮೀಟರ್, ಅಗಲ 40 ಮೀಟರ್ ಇದೆ. ಹಾಗಾದ್ರೆ ಇದು 60 ಮೀಟರ್ ಆದ್ರೆ ಇದು ಕೂಡ ಏನಾಗ್ತಾ ಇದೆ, 60 ಮೀಟರ್ ಇರ್ತಾ ಇದೆ. ಇದು 40 ಮೀಟರ್ ಆದ್ರೆ ಇದು ಕೂಡ ಏನಿರ್ತಾ ಇದೆ, 40 ಮೀಟರ್ ಇರ್ತಾ ಇದೆ. ಹಾಗಾದ್ರೆ ನಮಗೆ ಇಲ್ಲಿ ಏನ್ ಬೇಕಾಗಿದೆ, ಸುತ್ತಳತೆ ಅಂದ್ರೆ ಸುತ್ತಲೂ ಇರುವಂತಹ ಅಳತೆಗಳ ಮೊತ್ತ. ಈ ಸುತ್ತಲೂ ಕೊಟ್ಟಂತ ಅಳತೆಗಳನ್ನ ಕೂಡಿಸಿದಾಗ ನಮಗೆ ಉತ್ತರ ಸಿಗ್ತಾ ಇದೆ. ಹಾಗಾದ್ರೆ ನಾವು ಇದನ್ನ ಸೂತ್ರದ ಮುಖಾಂತರ ಬಿಡಿಸೋಣ. ನೋಡಿ, ಈಗಾಗಲೇ ನಮ್ಗೆ ಏನ್ ಗೊತ್ತಿದೆ, ಉದ್ದ ಇಜುವಲ್ ಟು 60 ಮೀಟರ್. ಅದೇ ರೀತಿಯಾಗಿ ಅಗಲ ಎಷ್ಟಿದೆ, 40 ಮೀಟರ್. ಅಗಲ ಎಷ್ಟಿದೆ, 40 ಮೀಟರ್. ಹಾಗಾದ್ರೆ ನಮಗೆ ಏನ್ ಬೇಕಾಗಿದೆ, ಆಯತದ ಸುತ್ತಳತೆ. ಹಾಗಾದ್ರೆ ಆಯತದ ಸುತ್ತಳತೆ ಇಜುವಲ್ ಟು 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ. ಇದು ಆಯತದ ಸುತ್ತಳತೆ ಕಂಡುಹಿಡಿಯುವಂತ ಸೂತ್ರ, 2 ಬ್ರಾಕೆಟ್ ಉದ್ದ ಪ್ಲಸ್ ಅಗಲ. ಹಾಗಾದ್ರೆ ನೋಡಿ, ಈ ಸೂತ್ರದಲ್ಲಿ ನಾ ಈಗ ಏನ್ ಮಾಡಿಬಿಡೋಣ, ಉದ್ದ ಗೊತ್ತಿದೆ, ಅಗಲ ಗೊತ್ತಿದೆ, ಇವೆರಡನ್ನ ತುಂಬಿ ಬಿಡೋಣ. 2 ಇದೆ, ಬ್ರಾಕೆಟ್ ಉದ್ದ ಎಷ್ಟಿದೆ 60 ಪ್ಲಸ್ ಅಗಲ ಎಷ್ಟಿದೆ 40. ಹೌದಾ? ಈಗ ನೋಡಿ 2 ನೋಡಿ, ಈ ಬ್ರಾಕೆಟ್ ಹಿಂದೆ ಇದೆ, ಏನೂ ಇಲ್ಲ ಅಂದ್ರೆ ಇಲ್ಲಿ ನಾವು ಅದನ್ನ ಯಾವ ಚಿಹ್ನೆಯನ್ನು ಇಟ್ಕೋಬೇಕು, ಗುಣಾಕಾರ. ಯಾವ್ದನ್ನ ಇಟ್ಕೋಬೇಕು, ಗುಣಾಕಾರ. ಈಗ ನೋಡಿ 60ಕ್ಕೆ 40 ಕೂಡಿಸಿದಾಗ ಎಷ್ಟಾಗ್ತಾ ಇದೆ, 100. ಎಷ್ಟಾಗ್ತಾ ಇದೆ, 100. ಈಗ 2 100 ಮಾಡಿ ಅಥವಾ 100 2 ಮಾಡಿದ್ರೆ ನಮ್ಗೆ ಇಲ್ಲಿ ಎಷ್ಟು ಸಿಗ್ತಾ ಇದೆ, 200. 100 200. ಇದೇನಾಯ್ತು, 200 ಏನಂದ್ರೆ ಆಯತದ ಸುತ್ತಳತೆ 200. ನೋಡಿ ಇಲ್ಲಿ ಮೀಟರ್ ಉದ್ದವನ್ನು ನಾವು ಎದರಲ್ಲಿ ಹೇಳ್ತೀವಿ, ಮೀಟರ್ದಲ್ಲಿ, ಅಗಲವನ್ನ ಮೀಟರ್ದಲ್ಲಿ. ಹಾಗಾದ್ರೆ
ಕೊಟ್ಟಂತ ದತ್ತಾಂಶಗಳು ಮೀಟರ್ ಇರೋದ್ರಿಂದ ಆಯತದ ಸುತ್ತಳತೆಯಲ್ಲೂ ಕೂಡ ನಾವೇನ್ ಮಾಡ್ಕೋಬೇಕು, ಮೀಟರ್ ಅಂತೇಳಿ ಬರ್ಕೋಬೇಕು. ಏನಂತ ಬರ್ಕೋಬೇಕು, ಮೀಟರ್ ಅಂತೇಳಿ ಬರ್ಕೋಬೇಕು. ಆಯತದ ಸುತ್ತಳತೆ ಎಷ್ಟಾಯ್ತು, 200 ಮೀಟರ್ ಆಯಿತು. ಹಾಗಾದ್ರೆ ಇದನ್ನ ಇನ್ನೊಂದು ರೀತಿಯಲ್ಲಿ ನಾವು ಬಿಡಿಸಬಹುದು. ಹೇಗೆಂದ್ರೆ ಇದು 60 ಇದ್ದಾಗ ಇದು ಎಷ್ಟಾಯ್ತು, 60 ಆಯ್ತು. ಇದು 40 ಇದ್ದಾಗ ಇದು ಕೂಡ 40 ಆಯ್ತು. ಹಾಗಾದ್ರೆ ಆಯತದ ಸುತ್ತಳತೆ ನೋಡಿ, ಇದನ್ನೇ ಯಾವ ರೀತಿಯಾಗಿ ಬರೀಬಹುದು ಅಂದ್ರೆ, ಇದೇನು ಉದ್ದ, ಇದು ಅಗಲ, ಇದು ಉದ್ದ, ಇದು ಅಗಲ. ಹಾಗಾಗಿ ಉದ್ದ ಪ್ಲಸ್ ಅಗಲ, ಉದ್ದ ಪ್ಲಸ್ ಅಗಲ. ಹೌದಾ, ಎರಡು ಉದ್ದಗಳದಾವ, ಎರಡು ಅಗಲಗಳದಾವ. ಹಾಗಾದ್ರೆ ಉದ್ದ ಎಷ್ಟೈತಿ ಇಲ್ಲಿ, 60, ಆಮೇಲೆ ಅಗಲ 40. ಈಗ ಇದನ್ನ ಕೂಡಿಸಿದ್ವಿ, ಇಲ್ಲೇನಿದೆ 60 ಪ್ಲಸ್ ಅಗಲ ಇದೆಷ್ಟಿದೆ, 40. ನೋಡಿ, 60ಕ್ಕೆ 40 ಕೂಡಿಸಿದ್ರೆ 100, 60ಕ್ಕೆ 40 ಕೂಡಿಸಿದ್ರೆ 100. ಹಾಗಾದ್ರೆ 100 ಇದಕ್ಕೆ ಕೂಡಿಸಿದ್ರೆ 100 ಆಯ್ತು, ಪ್ಲಸ್ 60ಕ್ಕೆ 40 ಕೂಡಿಸಿದ್ರೆ 100 ಆಯ್ತು. ಹಾಗಾದ್ರೆ 2 ಕೂಡಿಸಿದ್ರೆ ಎಷ್ಟಾಯ್ತು, 200 ಮೀಟರ್. ಹೌದಾ, ಈ ರೀತಿಯಲ್ಲಿ ಕೂಡ ನಾವು ಇದನ್ನ ಬಿಡಿಸಬಹುದು. ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ಮುಂದಿನ ವಿಡಿಯೋಗಳನ್ನ ನೋಡ್ತಾ ಇರಿ. ಹೌದಾ, ಮುಂದಿನ ಪ್ರಶ್ನೆಗಳನ್ನ, ಮುಂದಿನ ಗಣಿತದ ಮೊರಾರ್ಜಿಯಲ್ಲಿ ಕೇಳಿದಂತಹ ಗಣಿತದ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋಗಳಲ್ಲಿ ನಾವು ಅಪ್ಲೋಡ್ ಮಾಡುತ್ತೇವೆ. ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು. ಥ್ಯಾಂಕ್ ಯು.